ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಒಂದು ಮನೆ ಏಳಿಗೆ ಆಗಲು, ಒಂದು ಮನೆ ಸಂಪೂರ್ಣವಾಗಿ ಮುಳುಗಲು ಆ ಮನೆಯ ಯಜಮಾನಿ ಅಥವಾ ಸ್ತ್ರೀ ಕಾರಣವಾಗುತ್ತಾಳೆ. ಸ್ತ್ರೀಯರನ್ನು ನಮ್ಮ ಧರ್ಮದಲ್ಲಿ ಸಾಕ್ಷಾತ್ ದುರ್ಗಾದೇವಿ ಹಾಗೂ ಮಹಾಲಕ್ಷ್ಮಿ ದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ. ಯಾವ ಸ್ತ್ರೀ ತನ್ನ ಮನೆ, ತನ್ನ ಕುಟುಂಬ, ಸಂಸಾರ ಚೆನ್ನಾಗಿರಬೇಕು ಎಂದು ಬಯಸಿ ನಗುತ್ತಾ ಆ ಮನೆಯನ್ನ ನಡೆಸುತ್ತಾಳೋ ಆ ಮನೆಯಲ್ಲಿ ಎಂದಿಗೂ ಧನ ಧಾನ್ಯ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ. ಆದರೆ ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಮನೆಗೆ ಕಷ್ಟಗಳನ್ನ ಕರೆದಂತಾಗುತ್ತದೆ. ಯಾವ ತಪ್ಪುಗಳನ್ನ ಮನೆಯಲ್ಲಿ ಸ್ತ್ರೀಯರು ಆಗದಂತೆ ನೋಡಿಕೊಳ್ಳಬೇಕೆಂದು ಈಗ ತಿಳಿಯೋಣ. ಸ್ತ್ರೀಯರಿಗೆ ಕೂದಲು ದಟ್ಟವಾಗಿ ಬೆಳೆದರೆ, ಉದ್ದವಾಗಿ ಬೆಳೆದರೆ ತುಂಬಾ ಒಳ್ಳೆಯದು. ಆದರೆ ಬೆನ್ನಿನ ಕೆಳಭಾಗದ ತನಕ ಕೂದಲು ಬೆಳೆದಿದ್ದರೆ ಬೆನ್ನಿನ ಕೆಳಗೆ ಬಾರದಂತೆ ಕಟ್ಟಬೇಕು. ತಲೆ ಕೂದಲು ಬಿಟ್ಟುಕೊಂಡು ಮನೆ ತುಂಬಾ ಓಡಾಡಬಾರದು. ಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಕೂದಲು ಬಿದ್ದಿದ್ದರೆ ದಾರಿದ್ರ್ಯಕ್ಕೆ ಕೈ ಬೀಸಿ ಕರೆದಂತಾಗುತ್ತದೆ. ತಲೆ ಬಾಚಿದಾಗ ಕೂದಲನ್ನು ಆ ಕೂಡಲೇ ಎಸೆಯಬೇಕು ಅಥವಾ ಒಂದು ಜಾಗದಲ್ಲಿ ಎತ್ತಿಡಬೇಕು. ಆಮೇಲೆ ಎಸೆದರಾಯಿತು ಎಂದು ಬಾಚಿದ ಜಾಗದಲ್ಲಿಯೇ ಬಿಟ್ಟು ಉಳಿದ ಕೆಲಸ ಮಾಡಲು ಹೋಗಬಾರದು. ಎಷ್ಟೋ ಮನೆಗಳಲ್ಲಿ ಜಿರಳೆ ಸಾಯಿಸಲು, ಕೆಲವು ಹುಳಗಳನ್ನ ಸಾಯಿಸಲು ಪೊರಕೆ ಬಳಸುತ್ತಾರೆ. ಪೊರಕೆಯು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಸ್ವರೂಪ. ಆ ಪೊರಕೆಯಿಂದ ಯಾವ ಜೀವಿಯನ್ನು ಕೊಲ್ಲಬಾರದು, ಪೊರಕೆಯನ್ನು ತುಳಿಯಬಾರದು, ದಾಟಬಾರದು ಎಂದು ಚಿಕ್ಕ ಮಕ್ಕಳಿಗೂ ಹೇಳಿಕೊಡಬೇಕು. ಮನೆಗೆ ಬಂದವರಿಗೆ ಪೊರಕೆ ನೇರವಾಗಿ ಕಾಣುವಂತೆ ಇಡಬಾರದು. ಸಂಜೆ 6 ಗಂಟೆಯ ನಂತರ ಮನೆಗೆ ದೈವಿ ಶಕ್ತಿಗಳು ಅಥವಾ ಮಹಾಲಕ್ಷ್ಮಿ ಬರುವ ಸಮಯವಾಗಿರುತ್ತದೆ. ಆ ಸಮಯದಲ್ಲಿ ಅಕ್ಕಪಕ್ಕದ ಹೆಂಗಸರನ್ನ ಕೂರಿಸಿಕೊಂಡು ಬೇರೆ ಮನೆಯವರ ಸಂಸಾರದ ಬಗ್ಗೆ ಮಾತನಾಡುವುದು, ಇನ್ನೊಬ್ಬರಿಗೆ ಕೇಡು ಬಯಸುವುದು ಮಾಡಬಾರದು. ಲಕ್ಷ್ಮೀ ದೇವಿಗೆ ಪ್ರಿಯವಾಗುವ ವಸ್ತುಗಳನ್ನ ಮುಸ್ಸಂಜೆಯಲ್ಲಿ ಇನ್ನೊಬ್ಬರಿಗೆ ನೀಡಬಾರದು. ಮುಸ್ಸಂಜೆ ವೇಳೆ ಸಾಲ ನೀಡುವುದು ಹಾಗೂ ಪಡೆಯುವುದು ಮಾಡಬಾರದು. ಅರ್ಧ ರಾತ್ರಿ ತನಕ ಸ್ತ್ರೀಯರು ಎಚ್ಚರವಿರಬಾರದು. ಯಾವುದಾದರೂ ಹಬ್ಬ ಹರಿದಿನಗಳಲ್ಲಿ ಪೂಜೆಗೆ ಸಿದ್ಧತೆ ಮಾಡುವಾಗ, ರಾತ್ರಿ ಪಾಳಿಗೆಗೆ ಕೆಲಸಕ್ಕೆ ಹೋಗುವಾಗ ಹೊರತುಪಡಿಸಿ ಮಧ್ಯರಾತ್ರಿಯ ತನಕ ಎಚ್ಚರವಿರಬಾರದು. ಬದಲಾಗಿ ಬೇಗನೆ ಮಲಗಿ ಬೇಗನೆ ಏಳುವ ಅಭ್ಯಾಸ ರೂಢಿಸಿಕೊಂಡಿರಬೇಕು. ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆ ಅಂಗಳ ತೊಳೆದು ರಂಗೋಲಿ ಹಾಕಿ ಮನೆ ಒಳಗೆ ಶುಚಿ ಮಾಡಿ ನಿತ್ಯ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಮನೆ ಅಂಗಳದಲ್ಲಿ ಮುಳ್ಳಿನ ಗಿಡಗಳು, ಮನೆ ಮುಂದೆ ಬೆಳೆಸಬಾರದ ಗಿಡಗಳು ಇರದಂತೆ ನೋಡಿಕೊಳ್ಳಬೇಕು. ಮನೆ ಹೊಸ್ತಿಲು ಮಹಾಲಕ್ಷ್ಮಿಯ ಸ್ವರೂಪ. ನಿಮಗೆ ವಾರದ ಅಷ್ಟೂ ದಿನವೂ ಹೊಸ್ತಿಲು ತೊಳೆದು ಅರಿಶಿಣ ಕುಂಕುಮದ ಬಟ್ಟನ್ನು ಇಡಲು ಸಾಧ್ಯವಾಗದಿದ್ದರೆ ಮಂಗಳವಾರ, ಶುಕ್ರವಾರಗಳಾದರೂ ಹೊಸ್ತಿಲ ಪೂಜೆ ಮಾಡಿಕೊಳ್ಳಬೇಕು. ಸ್ತ್ರೀಯರು ಮನೆಯಲ್ಲಿ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವುದು, ಅಶುಭ ಪದಗಳನ್ನ ಬಳಸುವುದು, ಕಿರುಚುವುದು ಮಾಡಬಾರದು. ಇದು ಮನೆ ಸದಸ್ಯರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಮಕ್ಕಳು ಇದನ್ನು ಅನುಕರಣೆ ಮಾಡುತ್ತಾ ಬೆಳೆಯುತ್ತಾರೆ. ಸ್ತ್ರೀಯರು ಯಾವಾಗಲೂ ಮನೆಯಲ್ಲಿ ಕಿರುಚುತ್ತಿದ್ದರೆ ಆ ಮನೆಯಿಂದ ಲಕ್ಷ್ಮೀ ದೇವಿಯು ಯಾವಾಗಲೂ ದೂರವಿರುತ್ತಾಳೆ. ಸ್ತ್ರೀಯರು ತಮ್ಮ ಮಾಂಗಲ್ಯದಲ್ಲಿ ಬಟ್ಟೆ, ಪಿನ್ನು ಅಥವಾ ಇತರ ಯಾವುದೇ ಕಬ್ಬಿಣದ ವಸ್ತುಗಳನ್ನ ಹಾಕಿಕೊಳ್ಳಬಾರದು. ಇತ್ತೀಚಿನ ಕಾಲದಲ್ಲಿ ಕೆಲವರಂತೂ ಮಾಂಗಲ್ಯವನ್ನ ಧರಿಸುವುದನ್ನೇ ಮರೆತು ಆಧುನಿಕತೆ ಎಂಬ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿ ಹಾಳು ಮಾಡುತ್ತಿದ್ದಾರೆ. ಮಾಂಗಲ್ಯವನ್ನು ಕೆಲವು ಸಮಯದಲ್ಲಿ ಮಾತ್ರ ಬಿಚ್ಚಬೇಕು. ಸದಾ ಕೊರಳಲ್ಲಿ ಮಾಂಗಲ್ಯವಿದ್ದರೆ ಅದು ಗಂಡನ ಆಯಸ್ಸಿಗೆ ರಕ್ಷಣೆಯಾಗಿರುತ್ತದೆ. ದೇವರಿಗಾಗಿ ಅಡುಗೆ ಮಾಡುವಾಗ ಎಂದಿಗೂ ರುಚಿ ನೋಡಬಾರದು. ನಾವು ನಿತ್ಯ ಮಾಡುವ ಅಡಿಗೆಯಲ್ಲಿ ಭಗವಂತನಿಗೆ ಎಂದು ಸ್ವಲ್ಪ ಎತ್ತಿಟ್ಟು ನಂತರ ಉಳಿದ ಅಡುಗೆಯನ್ನ ಸೇವಿಸಬೇಕು. ಈ ಅಭ್ಯಾಸವಿಲ್ಲವೆಂದರೆ ಇಂದಿನಿಂದಲೇ ಈ ನಿಯಮ ಪಾಲಿಸಿ. ಅಡುಗೆ ಮಾಡಿದ ಮೇಲೆ ದೇವರಿಗೆ ಆ ದಿನ ನೈವೇದ್ಯ ಇಡಲು ಸಾಧ್ಯವಾಗದಿದ್ದರೆ ಮನೆ ಮುಂದೆ ಪಕ್ಷಿ ಪ್ರಾಣಿಗಳಿಗೆ ಒಂದು ತುತ್ತು ಅನ್ನವಿಟ್ಟು ನಂತರ ಮನೆ ಸದಸ್ಯರು ಭೋಜನ ಮಾಡಿ. ರಾತ್ರಿ ಮಲಗುವಾಗ ನಕಾರಾತ್ಮಕ ಆಲೋಚನೆ ಅಥವಾ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳನ್ನ ನೆನೆಸಿಕೊಳ್ಳುತ್ತಾ ಮಲಗಬಾರದು. ಇದರಿಂದ ಇದು ನಕಾರಾತ್ಮಕ ಶಕ್ತಿಗಳನ್ನ ಕೈಬೀಸಿ ಕರೆದಂತಾಗುತ್ತದೆ. ಇದು ಕನಸಿನ ಮೂಲಕ ಬಂದು ನಿಮಗೆ ತೊಂದರೆ ನೀಡುತ್ತದೆ. ಮರುದಿನ ಬೆಳಿಗ್ಗೆ ಎದ್ದಾಗ ಅದೇ ಆಲೋಚನೆಯಲ್ಲಿ ದಿನ ಆರಂಭಿಸಿದರೆ
ಆ ದಿನವೆಲ್ಲ ಸರ್ವ ಕಾರ್ಯದಲ್ಲೂ ನಷ್ಟ ಉಂಟಾಗುತ್ತದೆ. ಮನೆಯವರ ಜೊತೆ ಜಗಳ ಕೂಡ ಉಂಟಾಗುತ್ತದೆ. ನಿದ್ರಿಸುವಾಗ ಯಾವಾಗಲೂ ಒಳ್ಳೆಯದನ್ನ ಆಲೋಚನೆ ಮಾಡಬೇಕು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಬಳಸಿದ ಬಟ್ಟೆಗಳನ್ನ ಒಗೆಯಬಾರದು. ಗಂಡ ಮನೆಯಿಂದ ಹೊರ ಹೋದ ತಕ್ಷಣ ಮನೆ ಬಾಗಿಲು ಹಾಕಬಾರದು. ಕಸ ಗುಡಿಸುವುದು ಅಥವಾ ಒರೆಸುವುದನ್ನು ಮಾಡಬಾರದು. ಮನೆಯಿಂದ ಯಾರಾದರೂ ಹೊರ ಹೋದ ಮೇಲೆ 1 ಗಂಟೆಗಳ ಕಾಲ ಕಳೆದು ಆಮೇಲೆ ಗುಡಿಸಿ ಒರೆಸುವುದನ್ನ ಮಾಡಬೇಕು. ಗಂಡನ ಬಗ್ಗೆ ಯಾರೊಂದಿಗೂ ಕೀಳಾಗಿ ಮಾತನಾಡಬಾರದು. ಪತಿಯನ್ನು ಯಾರ ಮುಂದೆಯೂ ಅವಮಾನಿಸಬಾರದು. ಈ ನಿಯಮವು ಪುರುಷರಿಗೂ ಅನ್ವಯವಾಗುತ್ತದೆ. ಯಾರೊಂದಿಗೂ ಸಂಸಾರದ ಗುಟ್ಟುಗಳನ್ನ ಬಿಟ್ಟುಕೊಡಬಾರದು. ಗಂಡ ಮನೆಯಿಂದ ಹೊರ ಹೋಗುವಾಗ ನಿಮ್ಮಿಬ್ಬರ ನಡುವೆ ಎಷ್ಟೇ ಮನಸ್ತಾಪ ಇದ್ದರೂ ನಗುತ್ತಾ ಕಳಿಸಿಕೊಡಬೇಕು. ಇಲ್ಲವಾದರೆ ಗಂಡನಿಗೆ ಆ ದಿನವೆಲ್ಲ ಮನಸ್ಸು ಸರಿ ಇರುವುದಿಲ್ಲ. ಆತ ಮಾಡುವ ಕೆಲಸದಲ್ಲೆಲ್ಲ ನಷ್ಟ ಉಂಟಾಗುತ್ತದೆ. ಮತ್ತೆ ಮನೆಗೆ ಗಂಡ ಬಂದಾಗ ಜಗಳ ಮುಂದುವರಿಯುತ್ತದೆ. ಸುಮಂಗಲಿ ಸ್ತ್ರೀಯರು ಯಾವಾಗಲೂ ನೆತ್ತಿ ಅಥವಾ ಹಣೆಯಲ್ಲಿ ಕುಂಕುಮದ ಬೊಟ್ಟನ್ನ ಧರಿಸಿರಬೇಕು. 2 ಕೈಗಳಿಂದ ಒಂದೇ ಸಲ ತಲೆಯನ್ನ ಎಂದಿಗೂ ಕೆರೆದುಕೊಳ್ಳಬಾರದು. ಇದು ದಾರಿದ್ರ್ಯದ ಸಂಕೇತವಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಸ್ನಾನ ಮಾಡಬಾರದು. ಎಡಗೈನಿಂದ ಮಕ್ಕಳಿಗೆ ಹೊಡೆಯಬಾರದು. ಕಾಲಿನಿಂದ ಮಕ್ಕಳಿಗೆ ಹೊಡೆಯುವುದು ಕೂಡ ದೊಡ್ಡ ತಪ್ಪು. ದುಡ್ಡು ಹಾಗೂ ಊಟ ಮಾಡುವ ತಟ್ಟೆಯನ್ನ ಎಷ್ಟೇ ಕೋಪದಲ್ಲಿದ್ದರೂ ಎಸೆಯಬಾರದು. ನನ್ನ ಕುಟುಂಬ ಚೆನ್ನಾಗಿರಬೇಕು ಎಂದು ಬಯಸುವ ಯಾವ ಸ್ತ್ರೀಯಾದರೂ ಈ ಕೆಲಸಗಳನ್ನ ಮಾಡಲೇಬಾರದು. ಅಡುಗೆ ಮಾಡುವಾಗ ಸ್ತ್ರೀಯರು ಕಣ್ಣೀರಾಕಬಾರದು. ಕೆಟ್ಟ ಆಲೋಚನೆಯನ್ನ ಮಾಡಬಾರದು. ನೀವು ಧರಿಸುವ ಒಡವೆಗಳನ್ನು ಅಕ್ಕಪಕ್ಕದವರಿಗೆ ಧರಿಸಲು ನೀಡಬಾರದು. ಕಪ್ಪು ಬಣ್ಣದ ಸೀರೆಯನ್ನು ಧರಿಸಬಾರದು. ಮನೆಯಲ್ಲಿ ಯಾವಾಗಲೂ ಸುಗಂಧ ವಾಸನೆ ಬರುವಂತೆ ನೋಡಿಕೊಳ್ಳಬೇಕು. ಆಗ ಮಹಾಲಕ್ಷ್ಮಿ ಮಾತ್ರವಲ್ಲದೆ ದೈವಿಕ ಶಕ್ತಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಪತಿಗೆ ಹೇಳದೆ ಯಾವುದೇ ಹಣದ ವ್ಯವಹಾರಗಳನ್ನ ಪತ್ನಿಯು ಮಾಡಬಾರದು. ಹಬ್ಬ ಹರಿದಿನ ವ್ರತದ ಸಮಯದಲ್ಲಿ ಬ್ರಹ್ಮಚರ್ಯವನ್ನ ಮರೆಯದೆ ಪಾಲಿಸಬೇಕು. ಕೈಗೆ ಸದಾ ಹಸಿರು, ಕೆಂಪು, ಹಳದಿ ಬಣ್ಣದ ಬಳೆಗಳನ್ನ ಧರಿಸಬೇಕು. ಕಪ್ಪು ಬಣ್ಣದ ಬಳೆಗಳನ್ನ ಧರಿಸಬಾರದು. ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ನೀಡಲು ಪ್ರತ್ಯೇಕ ಕುಂಕುಮದ ಬಟ್ಟಲನ್ನ ಏರ್ಪಾಡು ಮಾಡಿಕೊಂಡಿರಬೇಕು. ದೇವರ ಕೋಣೆಯಲ್ಲಿಟ್ಟ ಅರಿಶಿಣ ಕುಂಕುಮವನ್ನು ದೇವರಿಗಾಗಿ ಹಾಗೂ ಆ ಮನೆಯ ಯಜಮಾನಿಗಾಗಿ ಮಾತ್ರ ಬಳಸಬೇಕು. ಪತಿಯ ದುಶ್ಚಟಗಳನ್ನು ಬಿಡಿಸಲು ನಿಮ್ಮ ಮನೆ ದೇವರು ಹಾಗೂ ಇಷ್ಟ ದೇವರ ಮೊರೆ ಹೋಗಬೇಕು. ಆಗಾಗ ಮನೆ ದೇವರ ದರ್ಶನ ಮಾಡಲು ಕುಟುಂಬದ ಸದಸ್ಯರನ್ನೆಲ್ಲ ಒಪ್ಪಿಸಿ ಮನೆ ಯಜಮಾನಿ ಕರೆದುಕೊಂಡು ಹೋಗಬೇಕು. ಇದರಿಂದ ಕುಟುಂಬಕ್ಕೆ ಸದಾ ಮನೆ ದೇವರ ರಕ್ಷಣೆ ಇರುತ್ತದೆ. ಸದಾ ದೇವರ ಮೇಲೆ ನಂಬಿಕೆ ಇರಬೇಕು. ಮನೆಗೆ ಬಂದ ಯಾರನ್ನೂ ಊಟ ಮಾಡ್ತೀರಾ ಎಂದು ಕೇಳಬಾರದು. ಊಟ ಮಾಡಿ ಎಂದು ಹೇಳಿ ಅವರ ಹಸಿವನ್ನ ನೀಗಿಸಬೇಕು. ಮನೆಗೆ ಬಂದವರನ್ನು ಭೇದ ಭಾವ ಮಾಡದೆ ಸತ್ಕರಿಸಬೇಕು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಂತಹ ಅನೇಕ ವಿಚಾರಗಳನ್ನು ನಮ್ಮ ಹಿರಿಯರು ಆಗಿನಿಂದಲೂ ತಿಳಿಸುತ್ತಲೇ ಬಂದಿದ್ದಾರೆ. ಅವುಗಳನ್ನು ಪಾಲಿಸುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೇ. ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.